ಸಿಎಂ ಕೂಡ ಇನ್ನೂ ನಿರ್ವಹಣೆ ಆಗಿಲ್ಲ. ಅಸ್ಥಿರ ಕಾಡ್ತಾ ಇದೆಯಲ್ಲ ಆರೋಪ. ನೋಡಿ, ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಕೂಡ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇದು ಭ್ರಷ್ಟಾಚಾರ ತಾಂಡ ಆಡ್ತಾ ಇದೆ. ಅದು ಜನಸಾಮಾನ್ಯರ ದಿನನಿತ್ಯದ ಜೀವನಕ್ಕೂ ಕೂಡ ತೊಂದರೆ ಆಗುವಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ಈ ರಾಜ್ಯದಲ್ಲಿ ತಾಂಡವಾಡ್ತಾ ಇರ್ತಕ್ಕಂಥದ್ದು ನಗ್ನ ಸತ್ಯ. ನಂಬರ್ 1. ನಂಬರ್ 2, ಪ್ರತಿ ದಿವಸ ರಾಜಕೀಯ ಅಸ್ಥಿರತೆ. ಇಷ್ಟು ದೊಡ್ಡ ಮ್ಯಾಂಡೇಟ್ ಅನ್ನ ಕರ್ನಾಟಕ ರಾಜ್ಯದಲ್ಲಿ ಜನತೆ ಕೊಟ್ಟಿದ್ದಾರೆ ಇವರಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ. 136 ಕೊಟ್ಟರು, ಈಗ ಇನ್ನೊಂದು 3 ಜಾಸ್ತಿ ಆಗಿದೆ. 2 ಇಂಡಿಪೆಂಡೆಂಟ್ಸ್, ಹೆಚ್ಚು ಕಡಿಮೆ 140 ಶಾಸಕರಿದ್ದರೂ ಕೂಡ ರಾಜಕೀಯ ಅಸ್ಥಿರತೆ ಮೂಲಕ ರಾಜ್ಯ ಇವತ್ತು ಹಾಳಾಗ್ತಾ ಇದೆ. ದಿನನಿತ್ಯ ಹಾರ್ಸ್ ಟ್ರೇಡಿಂಗ್ ತರ ನಡೀತಾ ಇದೆ ಇವತ್ತು. ಒಂದು ತಿಂಗಳು ಒಂದು ಲಾಬಿ ಅವರ ಕೈ ಮೇಲಾಗ್ತದೆ, ಇನ್ನೊಂದು ತಿಂಗಳಾಗುವಷ್ಟೊತ್ತಿಗೆ ಇನ್ನೊಬ್ಬರ ಕೈ ಮೇಲಾಗ್ತದೆ. ಅಂದ್ರೆ ಹಾರ್ಸ್ ಟ್ರೇಡಿಂಗ್ ಖಂಡಿತವಾಗಿಯೂ ಕೂಡ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ಜನಸಾಮಾನ್ಯರ, ರೈತರ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದ, ಹಿಂದುಳಿದ ವರ್ಗದ ಜನತೆಯ ಅಭಿವೃದ್ಧಿ ಕುಂಠಿತ ಆಗಿದೆ. ಯಾರಿಗೋಸ್ಕರ ಕಾಂಗ್ರೆಸ್ಸೇ ಪರಿಹಾರ, ಕಾಂಗ್ರೆಸ್ನಿಂದ ಮಾತ್ರ ಈ ವರ್ಗಗಳಿಗೆ ನ್ಯಾಯ ಸಿಗ್ತದೆ ಅಂತ ಹೇಳಿ ಅಧಿಕಾರಕ್ಕೆ ಬಂದಂತ ಸರ್ಕಾರ ಇವತ್ತು ಅವ್ರಿಗೇನೆ ದೊಡ್ಡ ಅನ್ಯಾಯವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಯಾವುದೂ ಅಭಿವೃದ್ಧಿಗೆ ಹಣ ಇಲ್ಲ. ಯಾವಾಗಲೂ ಕೂಡ ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡುವಂಥದ್ದು, ತೆರಿಗೆಯಲ್ಲಿ ಕಡಿಮೆ. ಇವತ್ತು UPA ಸರ್ಕಾರಕ್ಕೆ ಹೋಲಿಕೆ ಮಾಡಿದ್ರೆ ಒಂದೇ ಒಂದು ಇಲಾಖೆ ಹೇಳ್ಬೇಕಂದ್ರೆ ನಿಮಗೆ ರೈಲ್ವೆ ಇಲಾಖೆ ಬಹಳ ಇಂಪಾರ್ಟೆಂಟ್ ಇಲಾಖೆ. 10 ಪಟ್ಟು ಹೆಚ್ಚು ಹಣವನ್ನ ನಾವು ಕೇಂದ್ರ ಸರ್ಕಾರ ಇವತ್ತು ಕೊಡ್ತಾ ಇದೆ. ಇವತ್ತು ಒಂದೇ ಒಂದು ಹೆಣ್ಣು ಮಕ್ಕಳಿಗೆ ಇವತ್ತು ಸರ್ವೈಕಲ್ ಕ್ಯಾನ್ಸರ್ಗೆ ಒಂದು ವ್ಯಾಕ್ಸಿನ್ಗೆ 2 ಡೋಸ್ 3 ಡೋಸ್ ಕೊಡ್ಬೇಕಾಗಿತ್ತು. ಅದ ಕಾಸ್ಟ್ ಏನಿಲ್ಲ ಅಂದ್ರೂ 5,000 ರಿಂದ 6,000 ರೂಪಾಯಿ ಒಬ್ಬರಿಗೆ ಆಗ್ತಾ ಇದೆ ತಗುಲುವ ವೆಚ್ಚ. ಅಂಥದ್ದನ್ನ ಇವತ್ತು ಮಾನ್ಯ ನರೇಂದ್ರ ಮೋದಿಜಿಯವರು ಯಾವುದೇ ಕಾರಣಕ್ಕೂ ನಮ್ಮ ಹೆಣ್ಣು ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಆ ವ್ಯಾಕ್ಸಿನ್ ಅನ್ನ ಉಚಿತವಾಗಿ ಕೊಡುವಂತ ಕಾರ್ಯಕ್ರಮ ಮಾಡಿದ್ದೀವಿ. 1 ರೂಪಾಯಿ ಯಾವುದೂ ಇಲ್ಲ, ರಾಜ್ಯ ಸರ್ಕಾರದ 1 ರೂಪಾಯಿ ಇಲ್ಲ. ಹೀಗೆ ಯೋಜನೆಗಳಿಗೆ ಹಣವನ್ನ ಸೆಪರೇಟ್ ಆಗಿ ಕೊಡ್ತಾ ಇದ್ದಾರೆ, ಯೋಜನೆಗಳನ್ನ ರೂಪಿಸ್ತಾ ಇದ್ದಾರೆ. ಜೊತೆಗೆ ಡೆವಲ್ಯೂಷನ್ ಫಂಡ್ ಅನ್ನ ಅತಿ ಹೆಚ್ಚು ಇಲ್ಲಿವರೆಗೂ ಏನ್ ಕೊಟ್ಟಿದ್ದಾರೆ ಅದಕ್ಕಿಂತ ಅತಿ ಹೆಚ್ಚು ಹಣವನ್ನ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಇಷ್ಟು ಕೊಟ್ಟರೂ ಕೂಡ ಕೇಂದ್ರ ಸರ್ಕಾರದ ಜೊತೆ ಸಮನ್ವಯತೆಯನ್ನ ಇಟ್ಕೊಂಡು ರಾಜ್ಯದ ಅಭಿವೃದ್ಧಿ ಮಾಡೋ ಬದಲು ಸಂಘರ್ಷದ ಹಾದಿಯಲ್ಲಿ ಹೋಗಿದ್ದಾರೆ. ಸಂಘರ್ಷದ ಹಾದಿ ಹೋಗಿ ಏನ್ ಮಾಡಿದ್ದಾರೆ, ಇವರು ರಾಜಕಾರಣದ ತೆವಲಿಗೆ ಕರ್ನಾಟಕದ ರಾಜ್ಯದ ಅಭಿವೃದ್ಧಿಯನ್ನ ಹಾಳು ಮಾಡಿದ್ದಾರೆ. ಸರ್, ಈಗ ನಾಡದ್ದು ಚಿಕ್ಕಬಳ್ಳಾಪುರ ವಿಚಾರವಾಗಿ ಚಿಕ್ಕಬಳ್ಳಾಪುರ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಬಿಜೆಪಿ ಮುಖಂಡರಾದಂತಹ ಸಂದೀಪ್ ರೆಡ್ಡಿ ಅವರು ಕರೆ ಕೊಟ್ಟಿದ್ದಾರೆ. ಇದಕ್ಕೆ ನಿಮ್ಮ ಬೆಂಬಲ ಇಲ್ಲ. ಒಂದು ತಮ್ಗೆ ಹೇಳ್ಬೇಕು ಅಂದ್ರೆ ಈ ವಿಷಯದಲ್ಲಿ ಭಾರತೀಯ ಜನತಾ ಪಕ್ಷದ ಅಧಿಕೃತ ಹೋರಾಟ ಅಲ್ಲ ಇದು. ಯಾಕೆಂದ್ರೆ ಹಂಗಿದ್ದಿದ್ರೆ ನನಗೆ ಜಿಲ್ಲಾಧ್ಯಕ್ಷರು ಹೇಳಿರೋರು, ಇಲ್ಲ ರಾಜ್ಯಾಧ್ಯಕ್ಷರಾದ್ರೂ ಹೇಳಿರೋರು. ಇದು ಯಾರೋ ಕೆಲವು ಸಂಘ ಸಂಸ್ಥೆಗಳು ಮತ್ತು ಇಂಡಿವಿಜುವಲ್ಸ್ ಯಾರಾದ್ರೂ ಮಾಡ್ತಾ ಇರ್ಬೋದು, ಗೊತ್ತಿಲ್ಲ. ಆದ್ರೆ HN ವ್ಯಾಲಿ, KC ವ್ಯಾಲಿ, ವೃಷಭಾವತಿ ವ್ಯಾಲಿ ಇದ್ರ ಬಗ್ಗೆ ಕೆಲವು ವಿಷಯಗಳನ್ನ ರಾಜ್ಯದ ಜನತೆ, ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಯ ರೈತರಿಗೆ, ಜನಸಾಮಾನ್ಯರಿಗೆ ಹಂಚ್ಕೊಳ್ಳಿಕ್ಕೆ ನಾನು ಬಯಸ್ತೇನೆ. 2013ರಲ್ಲಿ ನಾನು ಮೊದಲನೇ ಸಲ ಶಾಸಕನಾದಾಗ ಆಗಿನ ಪರಿಸ್ಥಿತಿ ಏನಿತ್ತು ಅಂದ್ರೆ, ಅಂತರ್ಜಲ ಮಟ್ಟ ಎಷ್ಟು ಕುಸಿದೋಗಿತ್ತು ಅಂದ್ರೆ 1000 ದಿಂದ 1500 ಅಡಿ ಅಂತರ್ಜಲ ಕುಸಿತ ಆಗಿತ್ತು. ಇವತ್ತು ಬೋರ್ವೆಲ್ ಹಾಕಿ ರೈತ ನೀರ್ ತೆಗೆದ್ರೆ ಆ ಒಂದು ಅಂತರ್ಜಲದಲ್ಲಿ ಅವನು ಪಂಪು ಮತ್ತು ಮೋಟರ್ ತಂದು ಅಳವಡಿಸುವಷ್ಟೊತ್ತಿಗೆ ನೀರು ಬತ್ತಿ ಹೋಗ್ತಾ ಇತ್ತು. ಎಷ್ಟೋ ಜನ
ಆತ್ಮಹತ್ಯೆ ಮಾಡ್ಕೊಂಡಿರುವಂತ ಪ್ರಕರಣಗಳನ್ನ ನಾನು ನೋಡಿದ್ದೇನೆ. ಸಣ್ಣ ಮಕ್ಕಳನ್ನ ಬಿಟ್ಟು ತಂದೆ ಆತ್ಮಹತ್ಯೆಗೆ ಶರಣಾಗಿರೋದನ್ನ ನಾನು ಕಣ್ಣಾರೆ ನೋಡಿದ್ದೆ. ಇದು ನೋಡಿದ ಮೇಲೆ ಅವತ್ತು ಒಬ್ಬ ವಿಜ್ಞಾನಿ ಮತ್ತು ಒಬ್ಬ ಹಿರಿಯ IAS ಅಧಿಕಾರಿ ನನಗೆ ವಿಶ್ವದ ಇತರೆ ಕಡೆ ಈ ರೀತಿಯ 2 ಹಂತದಲ್ಲಿ ಶುದ್ಧೀಕರಣ ಮಾಡಿ ಕೊಳಚೆ ನೀರನ್ನ ನಗರ ಭಾಗದಿಂದ, ಅಂದ್ರೆ ಹತ್ರ ಇದ್ದಿದ್ದು ನಮಗೆ ನಗರ ಭಾಗ, ನಿಮಗೆ ಗೊತ್ತಿರಲಿ, ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಕಡೆ 2 ವಾಟರ್ ಬೇಸಿನ್ಸ್ ಇಂದ ನೀರು ಹಂಚಿಕೆ ಆಗ್ತದೆ. ಒನ್ ಈಸ್ ಕೃಷ್ಣ ಬೇಸಿನ್, ಅನದರ್ ಈಸ್ ಕಾವೇರಿ ಬೇಸಿನ್. ನಮ್ಮ ಈ 3 ಜಿಲ್ಲೆಗಳು ನಾವು ಕಾವೇರಿ ಬೇಸಿನ್ ಅಲ್ಲೂ ಇಲ್ಲ, ಕೃಷ್ಣ ಬೇಸಿನಿಂದ ಕೂಡ ನಮಗೆ ನೀರು ಹಂಚಿಕೆ ಆಗಲ್ಲ. ನಾನು ಇದನ್ನ ಅನೇಕ ಬಾರಿ ವಿಧಾನಸೌಧದಲ್ಲಿ ಕೇಳಿದ್ದೀನಿ. ನಾವು ಕರ್ನಾಟಕ ರಾಜ್ಯದಲ್ಲೇ ಇದ್ದೀವ ಅಥವಾ ಕರ್ನಾಟಕ ರಾಜ್ಯದ ಹೊರಗಡೆ ಇದ್ದೀವ? ಯಾವ ಸರ್ಕಾರಗಳು ಕೂಡ ಇಲ್ಲಿವರೆಗೂ ಕೂಡ ಈ ಭಾಗದ ಜನರಿಗೆ, ರೈತರಿಗೆ ಶಾಶ್ವತವಾಗಿರ್ತಕ್ಕಂಥ ಒಳ್ಳೆಯ ನೀರನ್ನ, ಶುದ್ಧ ನೀರನ್ನ ಕೊಡುವಂತ ಕೆಲಸ ಮಾಡಲಿಲ್ಲ. ಆಗ ನಾನೇನ್ ಮಾಡಿದೆ, 2014ರಲ್ಲಿ ಮಾನ್ಯ KH ಮುನಿಯಪ್ಪನವರು ಅಂದು ಸಂಸದರಿದ್ರು, ನಾನು ಕಾಂಗ್ರೆಸ್ನಲ್ಲಿದ್ದೆ. ಆಗ ಮಾನ್ಯ ಸಿದ್ದರಾಮಯ್ಯನವ್ರ ಹತ್ರ ಮುಖ್ಯಮಂತ್ರಿಗಳಾಗಿದ್ರು. ಅವರಿಗೆ ನಾನು ಈ ರೀತಿಯ ಒಂದು ಪ್ರಾಜೆಕ್ಟ್ ಅನ್ನು ಹೇಳಿದಾಗ ಅವರು ಖಂಡಿತವಾಗಿಯೂ ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ, ನಾನಿಲ್ಲ ಅಂತ ಹೇಳೋದಿಲ್ಲ. ಬಹುಶಃ ಅವರು ಅವತ್ತು ತಾತ್ವಿಕ ಒಪ್ಪಿಗೆ ಕೊಟ್ಟು ಹಣವನ್ನ ಕೊಡದೇ ಇದ್ದಿದ್ರೆ ಇವತ್ತು HN ವ್ಯಾಲಿ, KC ವ್ಯಾಲಿ ಇವೆಲ್ಲ ಆಗ್ತಾ ಇರಲಿಲ್ಲ. ಇವತ್ತು ಆ ಸಂದರ್ಭದಲ್ಲೇ ನಮ್ಮ ಜಿಲ್ಲೆಯಲ್ಲಿ 65 ಕೆರೆಗಳಿಗೆ ನೀರನ್ನು ತುಂಬಿಸುವಂತ ಕೆಲಸ ಮಾಡಿದ್ವಿ. ಅದರಿಂದ ಏನಾಗಿದೆ ಅಂತಂದ್ರೆ, ಇವತ್ತು 1500 ಅಡಿ ಅಂತರ್ಜಲ ಕುಸಿದಿದ್ದರಿಂದ ಅಲ್ಲಿಂದ ಇವತ್ತು ಎಲ್ಲಿಗೆ ಬಂದಿದೆ ಅಂತರ್ಜಲ? 200 ಅಡಿ 300 ಅಡಿ ನೀರು ಸಿಗ್ತಾ ಇದೆ, ಬೋರ್ವೆಲ್ ಹಾಕ್ಸಿದೆ. ಇದು ಉದ್ದೇಶ ಮಾಡಿದ್ದು ಕೂಡ 2 ಹಂತದಲ್ಲಿ ಶುದ್ಧೀಕರಣ ಮಾಡುವಂತ ಯೋಜನೆ ಏನಕ್ಕೆ ಅವತ್ತರಲ್ಲಿ ಮಾಡಿದ್ದು ಅಂದ್ರೆ, ಕೇವಲ ಕೆರೆಗಳಿಗೆ ನೀರನ್ನ ತುಂಬಿಸ್ಲಿಕ್ಕೆ, ಕುಡಿಲಿಕ್ಕಲ್ಲ. ಇದು ಕುಡಿಲಿಕ್ಕೆ ಯೋಗ್ಯ ಅಲ್ಲ ಅಂತ ಎಲ್ರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ವಿಜ್ಞಾನಿಗಳಿಗೂ ಗೊತ್ತಿತ್ತು. ಅವತ್ತು ನಾವು ಆ ಯೋಜನೆಯನ್ನ ಮಾಡದೇ ಇದ್ದಿದ್ರೆ ಇನ್ನು ಯಾವ ಯೋಜನೆ ಕೂಡ ಇವತ್ತು ನೋಡಿ, 2 ವರ್ಷದಲ್ಲಿ ನಾವು ಎತ್ತಿನ ಹೊಳೆ ತರ್ತೇವೆ ಅಂತೇಳಿ ಯೋಜನೆಯನ್ನ ಪ್ರಾರಂಭ ಮಾಡಿದ್ವಿ. ನಾನು ಕಾಂಗ್ರೆಸ್ MLA, ನನ್ನ ಕ್ಷೇತ್ರದಲ್ಲೇ ಪೂಜೆ ಮಾಡಿದ್ವಿ. 2014ರಲ್ಲಿ ಲೋಕಸಭೆ ಚುನಾವಣೆಗೆ ಮುಂಚೆ ಮಾನ್ಯ ಮೊಯ್ಲಿ ಅವರು ಅವ್ರ ಚುನಾವಣೆಗೆ ಮುಂಚೆ ನಮ್ಮಲ್ಲೇನೆ ಒಂದು 50,000 ಜನ ಸೇರಿಸಿ ಕಾರ್ಯಕ್ರಮ ಮಾಡಿದ್ವಿ. ಈಗ ಎಷ್ಟು ವರ್ಷ ಆಯ್ತು? 12 ವರ್ಷ ಆಯ್ತು. 8,000 ಕೋಟಿಗೆ ಪ್ರಾರಂಭ ಆದಂತ ಯೋಜನೆ ಎತ್ತಿನ ಹೊಳೆ. ಇದನ್ನು ರೂಪಿಸಿದವರು ಯಾರು? BJP ಸರ್ಕಾರ. ಮಾನ್ಯ ಸದಾನಂದ ಗೌಡರು ಮುಖ್ಯಮಂತ್ರಿಗಳು, ಮಾನ್ಯ ಬಸವರಾಜ ಬೊಮ್ಮಾಯಿರವರು ಒಬ್ಬ ಇಂಜಿನಿಯರು, ವೃತ್ತಿಯಲ್ಲಿ ಅಪಾರ ಅನುಭವ ಇರತಕ್ಕಂಥವ್ರು ನೀರಾವರಿ ಕ್ಷೇತ್ರದಲ್ಲಿ, ಮತ್ತು ಭಾರಿ ನೀರಾವರಿಯ ಸಚಿವರಿದ್ರು. ಅವರು ಇದನ್ನ ಅರ್ಥ ಮಾಡಿಕೊಂಡು ಈ ಯೋಜನೆಯನ್ನ ರೂಪಿಸಿ ಆಡಳಿತ ಅನುಮೋದನೆ ಕೂಡ ನಮ್ಮ ಸರ್ಕಾರದಲ್ಲಿ ಆಗಿದ್ದಿತ್ತು 2012. ಅಫ್ಕೋರ್ಸ್ ಅವ್ರ ಸರ್ಕಾರ ಬರಲಿಲ್ಲ ಅವತ್ತು BJPಯಲ್ಲಿ 13ರಲ್ಲಿ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 14ನೇ ಇಸವಿಯಲ್ಲಿ ಇದನ್ನ ಭೂಮಿ ಪೂಜೆಯನ್ನ ಮಾಡಿದ್ರು. 8,000 ಕೋಟಿ ಅಂತ ಏನು ಅಂದಾಜು ವೆಚ್ಚ ಮಾಡಿದ್ರು, 14,000 ಕೋಟಿ. ಇವತ್ತು ಸುಮಾರು 30,000 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇದು ಎಷ್ಟಾಗುತ್ತೋ ಗೊತ್ತಿಲ್ಲ. ಇನ್ನು ಕೂಡ ಇದು ಎಲ್ಲಿದೆ? ಅಲ್ಲೇ ಇದೆ, ನಮ್ಮ ಹಾಸನ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ ಈ ಕಡೆನೇ ಇದೆ. ಇನ್ನು ಕೂಡ ಈ ಕಡೆಗೆ ಬರಲಿಲ್ಲ, ಇನ್ನು ಅಲ್ಲೇ ಇದೆ. ಹಾಗಾಗಿ ಈ ಸರ್ಕಾರಕ್ಕೆ ನಿಜವಾದಂತ ಬದ್ಧತೆ ಇದ್ದಿದ್ರೆ, ನಾನು ಹೇಳುವಂಥದ್ದು ಇಷ್ಟು ವರ್ಷಗಳು ಬೇಕಾಗಿರ್ಲಿಲ್ಲ. ಯಾಕೆಂದ್ರೆ ಸುಮಾರು 70-80 ಲಕ್ಷ ಜನ ಕುಡಿಯೋ ನೀರಿಲ್ಲ, ನೀರಾವರಿಗೆ ನೀರಿಲ್ಲ, ಕೃಷಿಗೆ ನೀರಿಲ್ಲ. ಇಡೀ ರಾಜ್ಯದಲ್ಲಿ ಅತ್ಯಂತ ಪ್ರಗತಿಪರ, ಕಷ್ಟಪಟ್ಟು ಬೆವರು ಸುರಿಸಿ ಇವತ್ತು ಇರ್ತಕ್ಕಂಥ ರೈತರು ಎಲ್ಲಾದ್ರೂ ಇದ್ರೆ ಅದು ಈ ಭಾಗದ ರೈತ.
ಹೂವನ್ನು ಬೆಳೀತಾರೆ, ತರಕಾರಿ ಬೆಳೀತಾರೆ, ಹಣ್ಣನ್ನು ಬೆಳೀತಾರೆ, ರೇಷ್ಮೆ ಬೆಳೀತಾರೆ. ಇದು ಇಡೀ ನಾಡಿಗೆ ಇವತ್ತು ಅವ್ರು ಕೊಡ್ತಾ ಇದ್ದಾರೆ. ಮೊನ್ನೆ ಒಂದೇ ಒಂದು ಫೆಬ್ರವರಿ 14ನೇ ತಾರೀಕು 6 ದಶಲಕ್ಷ ಗುಲಾಬಿ ಹೂವನ್ನ ರಫ್ತಾಗಿದೆ ನಮ್ಮ ಚಿಕ್ಕಬಳ್ಳಾಪುರದಿಂದ. ಇದೆಲ್ಲ ಹೆಂಗಾಯ್ತು? ಇದೇ ನೀರು ಬಂದಿದ್ರಿಂದ HN ವ್ಯಾಲಿ. ನೀರು ಬರ್ತಾ ಇದೆ ಅನ್ನುವಂಥದ್ದು. ಇದು ಕುಡಿಲಿಕ್ಕೆ ಯೋಗ್ಯ ಅಲ್ಲ. ಇದು ಖಂಡಿತವಾಗಿಯೂ ನಾನು ಹೇಳ್ತಾ ಇದ್ದೀನಿ, ಕುಡಿಲಿಕ್ಕೆ ಯೋಗ್ಯ ಇಲ್ಲ. ನಾನು ಇವ್ರಿಗೆ ಏನ್ ಹೇಳ್ತಾ ಇದ್ದೀನಿ, ನಮ್ಮ ಸರ್ಕಾರ ಇದ್ದಾಗ ನಾನು ಸಚಿವನಿದ್ದೆ, ಇನ್ನು ನಮಗೆ ಬೇರೆ ನೀರು ಬರಲಿಲ್ಲ. ಎತ್ತಿನೊಳೆ ಬಂದಿದ್ರೆ ಇಷ್ಟೊತ್ತಿಗೆ ಇದನ್ನ ಯಾರು ಬಳಸ್ತಾ ಇರಲಿಲ್ಲ. ಇದು ಕೇವಲ ಕೆರೆಗಳು ತುಂಬಿಸ್ಲಿಕ್ಕೆ, ಅಂತರ್ಜಲ ವೃದ್ಧಿ ಮಾಡ್ಲಿಕ್ಕೆ ಅಷ್ಟೇ ಉಪಯೋಗ ಮಾಡ್ತಾ ಇದ್ವಿ. ಅಷ್ಟೊತ್ತಿಗೆ ನಾವು ಎತ್ತಿನೊಳೆ ನಾವು ಇಷ್ಟೊತ್ತಿಗೆ ನೀರು ತಂದಿದ್ರೆ ಯಾರಿಗೂ ಸಮಸ್ಯೆ ಆಗ್ತಾ ಇರ್ಲಿಲ್ಲ. ನಮ್ಮ ಸರ್ಕಾರ ಬಂದಾಗ ಕೋವಿಡ್ ಇದ್ರೂ ಕೂಡ ನಾವು 5-6 ಸಾವಿರ ಕೋಟಿ ರೂಪಾಯಿಗಳನ್ನ ಅನುದಾನ ಕೊಟ್ವಿ. ನಾವು 22ರಲ್ಲಿ 3,000 ಕೋಟಿಯನ್ನ ಮಾನ್ಯ ಬೊಮ್ಮಾಯಿ ಅವ್ರ ಕೈಯಲ್ಲಿ ರಿಲೀಸ್ ಮಾಡಿಸಿದೆ. ಹಾಗಾಗಿ ಇವತ್ತು ನಾನು ಇಷ್ಟೇ ಹೇಳೋದು, ಎತ್ತಿನಹೊಳೆ ಯೋಜನೆ ನೀರನ್ನ ಅತಿ ವೇಗವಾಗಿ ಕಾಮಗಾರಿಯನ್ನು ಮುಗಿಸಿ ನೀವು ಈ ಭಾಗದ ರೈತರ ಋಣವನ್ನ ತೀರಿಸ್ಕೋಬೇಕು ಕಾಂಗ್ರೆಸ್ ಸರ್ಕಾರ. ನಂಬರ್ 1. ನಂಬರ್ 2, ಅಲ್ಲಿವರೆಗೂ ಕೂಡ ನಾನು ಬಹಳ ಸ್ಟಡಿ ಮಾಡಿದ್ದೀನಿ. ಸುಮ್ಮನೆ ರಾಜಕಾರಣದ ತೆವಲಿಗೋಸ್ಕರ ನಾನು ಹೋರಾಟ ಮಾಡೋದು ಇದೆಲ್ಲ ಮಾಡ್ಲಿಕ್ಕೆ ಹೋಗಲ್ಲ. ಇವತ್ತು ಸಲ್ಯೂಷನ್ ಬೇಕು ನಮಗೆ. ಸಲ್ಯೂಷನ್ ಏನಿದೆ? 2 ಹಂತದಲ್ಲಿ ನೀವು STP ಮೂಲಕ ನೀರು ಏನ್ ಬಿಡ್ತಾ ಇದ್ದೀರಿ, ಇದು ಕೂಡ ಸರಿಯಾಗಿ ಇವತ್ತು ಸಂಸ್ಕರಣೆ ಆಗ್ತಾ ಇಲ್ಲ ಅಂತೇಳಿ ದೂರುಗಳಿದೆ. ಇದನ್ನು ಗಟ್ಟಿಯಾಗಿ ನೀವು BWSSB ಅಧಿಕಾರಿಗಳಿಗೆ ಹೇಳಿ, PCB ಅಧಿಕಾರಿಗಳಿಗೆ ಹೇಳಿ, ಪ್ರತಿನಿತ್ಯ ನೀವು ಸ್ಯಾಂಪಲ್ಸ್ ಅನ್ನ ತಗೊಂಡು ಸೆಕೆಂಡರಿ ಟ್ರೀಟ್ಮೆಂಟ್ ಪ್ಲಾಂಟ್ ಸರಿಯಾಗಿ ಆಗ್ತಾ ಇದೆಯಾ ಸಂಸ್ಕರಣೆ ಅನ್ನೋದು ನೋಡ್ಬೇಕು. ಇದಕ್ಕೆ ಟರ್ಷರಿ ಟ್ರೀಟ್ಮೆಂಟ್ ಪ್ಲಾಂಟ್ ಅನ್ನ ಅಳವಡಿಸಬೇಕು. ಮತ್ತು ನಿಮ್ಗೆ ಗೊತ್ತಿರಲಿ, ಇವತ್ತು ಪ್ರಪಂಚದಲ್ಲಿ ಸಿಂಗಪೂರ್ನಲ್ಲಿ ಇದೇ ಕೊಳಚೆ ನೀರನ್ನ ಪೋರ್ಟಬಲ್ ಡ್ರಿಂಕಿಂಗ್ ವಾಟರ್ ಅಂದ್ರೆ ಕುಡಿಲಿಕ್ಕೆ ಕೂಡ ಉಪಯೋಗ ಮಾಡುವಷ್ಟರ ಮಟ್ಟಿಗೆ ಅವರು 3ನೇ ಹಂತದ ಶುದ್ಧೀಕರಣಕ್ಕೆ ಮಾತ್ರ ಆಗಲ್ಲ, ಅದಾದ ಮೇಲೆ ಅಲ್ಟ್ರಾ ಫಿಲ್ಟ್ರೇಷನ್ ಅಂತ ಒಂದು ಮೆಥಡ್ ಇದೆ ಸೈಂಟಿಫಿಕಲಿ. ಅದನ್ನು ಮಾಡಿದಾಗ ಕುಡಿಲಿಕ್ಕೆ ಯೋಗ್ಯ ಆಗ್ತದೆ. ಅದನ್ನು ಎಲ್ಲಿಗೆ ಹೋಲಿಕೆ ಮಾಡಿದ್ದಾರೆ ಅಂದ್ರೆ ಫ್ಲೋಯಿಂಗ್ ರಿವರ್ಗೆ, ಹರಿಯುವ ನದಿಗೆ ಹೋಲಿಕೆ ಮಾಡಿದ್ದಾರೆ. ಅದರ ಗುಣ ಇದು ಅದಕ್ಕಿಂತ ಚೆನ್ನಾಗಿದೆ ಅಂತ ಕೂಡ ಹೇಳಿದ್ದಾರೆ ಸಿಂಗಪುರ್ನಲ್ಲಿ. ಮತ್ತು ನಮೀಬಿಯಾದಲ್ಲಿ ಕೂಡ 50 ವರ್ಷದಿಂದ ಇದೇ ರೀತಿ ಅವರು ಉಪಯೋಗ ಮಾಡ್ತಾ ಇದ್ದಾರೆ. ಸಲ್ಯೂಷನ್ಸ್ ಇದೆ. ಇವತ್ತಿನ ಸೈನ್ಸ್, ಇವತ್ತು ತಂತ್ರಜ್ಞಾನ, ಇದನ್ನು ಉಪಯೋಗ ಮಾಡಿ ನೀವು ಮಾಡಲಿಕ್ಕೆ ಅವಕಾಶ ಇದೆ. ನಿಮಗೆ ಬದ್ಧತೆ ಬೇಕು, ರಾಜಕೀಯ ಬದ್ಧತೆ ಬೇಕು, ಈ ಜನರ ಬಗ್ಗೆ ನಿಮಗೆ ಜವಾಬ್ದಾರಿ ಬೇಕು. ಇದನ್ನ ನೀವು ಮಾಡದೇ ಇದ್ರೆ ಕಾಂಗ್ರೆಸ್ ಸರ್ಕಾರನ ಜನ ಕ್ಷಮಿಸಲ್ಲ. ಮತ್ತು ನಾನು ಇಷ್ಟೇ ಹೇಳ್ತೇನೆ, ಬಂದು ಸಲ್ಯೂಷನ್ ಅಲ್ಲ, ಹೋರಾಟ ಮಾಡಲೇಬೇಕು. ನಾವು ಹೋರಾಟ ಮಾಡದೇ ಇದ್ರೆ ಈ ಕಾಂಗ್ರೆಸ್ ಸರ್ಕಾರ ಮಾಡೋದಿಲ್ಲ. ಇವತ್ತು PUC ಎಕ್ಸಾಮ್ಸ್ ನಡೀತಾ ಇದೆ, 10ನೇ ಕ್ಲಾಸ್ ಎಕ್ಸಾಮ್ಸ್ ನಡೀತಾ ಇದೆ. ರೈತರ ಬದುಕು ಹೆಂಗಿದೆ? ದಿನಗೂಲಿ ಕೆಲಸ ಮಾಡುವಂಥವ್ರು, ಬೀದಿ ಬದಿ ವ್ಯಾಪಾರಿಗಳು, ನಾವು ಒಂದ್ ದಿವಸ ಬಂದ್ ಮಾಡೋದ್ರಿಂದ ಎಷ್ಟು ನಷ್ಟ ಈ ಜಿಲ್ಲೆಯಲ್ಲಿ? ಹೋರಾಟ ಮಾಡಿ. ಅನೇಕ ರೀತಿಯಲ್ಲಿ ಹೋರಾಟಗಳಿದೆ. ಇವತ್ತು ಉಪವಾಸ ಸತ್ಯಾಗ್ರಹ ಮಾಡ್ಬೋದು. ನಾವು ಹೋರಾಟ ಅಂದಾಗ ನಮಗದ್ರ ಕಷ್ಟ ಅರ್ಥ ಆಗ್ಬೇಕು, ಜನಕ್ಕೆ ಕಷ್ಟ ಕೊಡೋದಲ್ಲ. ನಾವು ಕಷ್ಟ ಅನುಭವಿಸೋಣ, ಹೋರಾಟಗಾರರು ಕಷ್ಟಪಡೋಣ, ಜನರಿಗೆ ಕಷ್ಟ ಕೊಡೋದು ಬೇಡ, ಜನಸಾಮಾನ್ಯರಿಗೆ ಅದರಿಂದ ತೊಂದರೆ ಆಗೋದು ಬೇಡ, ನಷ್ಟ ಆಗೋದು ಬೇಡ. ನಿಮ್ಮಿಂದ ಈಗ ಬೆಂಬಲ ಇಲ್ಲ ಅಂತೀರಾ ಸರ್? ಯಾವುದಕ್ಕೆ? ನಾನ್ ಬಂದಿಗೆ ಖಂಡಿತ, ನಾವಾಗ್ಲಿ ಭಾರತೀಯ ಜನತಾ ಪಕ್ಷ ಆಗ್ಲಿ ಬಂದಿಗೆ, ನಮ್ಮ ಜಿಲ್ಲಾಧ್ಯಕ್ಷರು ನಾನು ಮಾತಾಡಿದ್ದಾರೆ, ಯಾವುದೇ ಕಾರಣಕ್ಕೂ ಇದಕ್ಕೆ ನಾವು ಬೆಂಬಲ ಕೊಡೋದಿಲ್ಲ. ಹೋರಾಟ ಮಾಡ್ತೇವೆ. ಹೋರಾಟ ಹೆಂಗ್ ಮಾಡ್ತೇವೆ? ಪಾದಯಾತ್ರೆ ಮಾಡ್ತೇವೆ. ಈಗಾಗಲೇ ನಾನು ಘೋಷಣೆ ಮಾಡಿದ್ದೆ, ಇಡೀ 3 ಜಿಲ್ಲೆಗಳಲ್ಲಿ ನಾನು ಪಾದಯಾತ್ರೆ ಮಾಡ್ತೇನೆ. ಮುಂದಿನ ದಿನಗಳಲ್ಲಿ ನಾನು ಆಗ್ತೇನೆ. ಪ್ರತಿ ಹಳ್ಳಿಗೆ ನಾನು ಭೇಟಿ ಕೊಟ್ಟು ಜನರಿಗೆ ಯಾವ ರೀತಿ ಇದಾಗ್ತಾ ಇದೆ, ಏನ್ ಮಾಡಬೇಕು ಅನ್ನೋಂಥ ಅರಿವನ್ನು ಮೂಡಿಸುವಂತ ಕೆಲಸ ನಾನು ಮಾಡ್ತೇನೆ ಮುಂದಿನ ದಿನಗಳಲ್ಲಿ. ಹಾಗಾಗಿ ಇಷ್ಟನ್ನೇ ನಾನು ಬಯಸ್ತೇನೆ. ಪೊಲೀಸ್ನವ್ರಿಗೂ ನಾನು ಇಷ್ಟನ್ನೇ ಹೇಳ್ತೇನೆ, ಆದಷ್ಟು ಈ ಬಂದಿಗೆ
ದಯವಿಟ್ಟು ಯಾರು ಕರೆದಿದ್ದಾರೆ ಇದರದೆಲ್ಲ ಕೂಡ ತಾವು ಗಮನಿಸಿ ಜನಸಾಮಾನ್ಯರಿಗೆ ತೊಂದರೆ ಆಗದಿರೋ ಇರೋ ರೀತಿಯಲ್ಲಿ, ನಷ್ಟ ಆಗದಿರೋ ರೀತಿಯಲ್ಲಿ ಕ್ರಮವನ್ನು ವಹಿಸಬೇಕು. ನಮ್ಮ ಪಕ್ಷದ ಕಾರ್ಯಕರ್ತರು ಮುಂದಿನ ದಿನಗಳಲ್ಲಿ ಈ ವಿಷಯದಲ್ಲಿ ಹೋರಾಟಕ್ಕೆ ನಾವೆಲ್ಲ ಕೂಡ ಮುಂದಾಗೋಣ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.